ತರಗತಿ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದಲ್ಲಿ 13ನೇ ಪಾಠ ಹದಿಹರೆಯಕ್ಕೆ ಪ್ರವೇಶ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಒತ್ತಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರುವ. ಅಭ್ಯಾಸದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ದೇಹದಲ್ಲಿ ನಡೆಯುವ ಬದಲಾವಣೆಗಳಿಗೆ ಕಾರಣವಾಗುವ ಅಂತಃಸ್ರಾವಕ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕಗಳನ್ನು ಸೂಚಿಸಲು ಬಳಸುವ ಪದ ಯಾವುದು? ಉತ್ತರ ಇತ್ತು ಹಾರ್ಮೋನು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 2. ಹದಿಹರೆಯನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಉತ್ತರ 13ರಿಂದ 18ನೇ ವಯಸ್ಸಿನವರೆಗಿನ ತಾರುಣ್ಯಾವಸ್ಥೆಯನ್ನ ಹದಿಹರೆಯ ಎನ್ನಲಾಗಿದೆ. ಪ್ರಶ್ನೆ 3. ಋತುಸ್ರಾವ ಎಂದರೇನು ವಿವರಿಸಿರಿ. ಉತ್ತರ ಹದಿಹರೆಯ ಪ್ರವೇಶಿಸಿದ ಸ್ತ್ರೀಯರಲ್ಲಿ ಪ್ರತಿ 28 ದಿನಗಳಿಗೊಮ್ಮೆ ಋತುಚಕ್ರದ ಸಮಯದಲ್ಲಿ ಗರ್ಭಾಶಯದ ಮೂಲಕ ಸ್ರವಿಕೆಯಾಗುವ ರಕ್ತದ ರೂಪದ ದ್ರವವನ್ನು ಋತುಸ್ರಾವ ಅಂತ ಕರಿತೀವಿ. ಈ ಋತುಸ್ರಾವದ ಸಮಯದಲ್ಲಿ ಫಲಿತಗೊಳ್ಳದ ಅಂಡವು ಗರ್ಭಾಶಯದ ಮಂದವಾದ ಭಿತ್ತಿ ಮತ್ತು ಭಿತ್ತಿಯ ರಕ್ತನಾಳಗಳ ಜೊತೆಗೆ ಕಳಚಿ ಬೀಳುತ್ತದೆ. 4ನೇ ಪ್ರಶ್ನೆ. ಪ್ರೌಢಾವಸ್ಥೆಯಲ್ಲಿ ನಡೆಯುವ ದೈಹಿಕ ಬದಲಾವಣೆಗಳನ್ನು ಪಟ್ಟಿ ಮಾಡಿ. ಉತ್ತರ ಎತ್ತರದಲ್ಲಿ ಹೆಚ್ಚಳ, ಧ್ವನಿ ಬದಲಾವಣೆ, ಲೈಂಗಿಕ ಅಂಗಗಳ ಬೆಳವಣಿಗೆ, ದೇಹದ ಆಕಾರದಲ್ಲಿ ಬದಲಾವಣೆ, ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆಯಲ್ಲಿನ ಹೆಚ್ಚಳ, ಮಾನಸಿಕ, ಬೌದ್ಧಿಕ ಮತ್ತು ಭಾವನಾತ್ಮಕ ಪ್ರಬುದ್ಧತೆಯನ್ನು ತಲುಪಿಸುವಿಕೆ. 5ನೇ ಪ್ರಶ್ನೆ. ಅಂತಃಸ್ರಾವಕ ಗ್ರಂಥಿಗಳು ಮತ್ತು ಹಾರ್ಮೋನುಗಳ ಹೆಸರುಗಳನ್ನು ತೋರಿಸುವ 2 ಕಂಬ ಸಾಲುಗಳನ್ನು ಹೊಂದಿರುವ ಕೋಷ್ಟಕ ತಯಾರಿಸಿ ಅಂತ ಕೇಳಿದ್ದಾರೆ. ಪಿಟ್ಯೂಟರಿ ಗ್ರಂಥಿ ಪಿಟ್ಯೂಟರಿಯನ್, ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್, ಪ್ಯಾರಾಥೈರಾಯ್ಡ್ ಗ್ರಂಥಿ ಪ್ಯಾರಾಥಾರ್ಮೋನ್, ಮೇದೋಜೀರಕ ಗ್ರಂಥಿ ಇನ್ಸುಲಿನ್ ಮತ್ತು ಗ್ಲೂಕಗಾನ್, ಅಡ್ರಿನಲ್ ಗ್ರಂಥಿ ಅಡ್ರಿನಾಲಿನ್, ಜನನ ಗ್ರಂಥಿಗಳು ವೃಷಣ, ಅದರಲ್ಲಿ ಅಂಡ್ರೋಜನ್, ಟೆಸ್ಟೋಸ್ಟಿರಾನ್ ಇರ್ತದೆ, ಅಂಡಾಶಯದಲ್ಲಿ ಈಸ್ಟ್ರೋಜನ್ ಇರ್ತದೆ, ಅದು ವೃಷಣ ಮತ್ತು ಅಂಡಾಶಯ ಅಂತಕ್ಕಂಥದ್ದು. ಪ್ರಶ್ನೆ 6. ಲೈಂಗಿಕ ಹಾರ್ಮೋನುಗಳು ಎಂದರೇನು? ಅವುಗಳನ್ನು ಹಾಗೆ ಯಾಕೆ ಹೆಸರಿಸಲಾಗಿದೆ? ಅವುಗಳ ಕಾರ್ಯವನ್ನು ತಿಳಿಸಿ. ಉತ್ತರ ಸಂತಾನೋತ್ಪತ್ತಿ ಜೀವಕೋಶಗಳನ್ನು ಉತ್ಪತ್ತಿ ಮಾಡಲು ಪ್ರಚೋದಿಸತಕ್ಕಂಥ ಹಾರ್ಮೋನುಗಳಿಗೆ ಲೈಂಗಿಕ ಸಂಬಂಧಿ ಹಾರ್ಮೋನುಗಳು ಅಂತ ಕರಿತೀವಿ. ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನು ವೃಷಣಗಳಲ್ಲಿ ವೀರ್ಯಾಣು ಉತ್ಪಾದನೆಗೆ ಸಹಾಯಕವಾಗಿದೆ. ಸ್ತ್ರೀಯರಲ್ಲಿ ಈಸ್ಟ್ರೋಜನ್ ಹಾರ್ಮೋನು ಅಂಡಾಶಯದಲ್ಲಿ ಅಂಡಾಣುಗಳ ಉತ್ಪಾದನೆಗೆ ಸಹಕಾರಿ ಆಗದ. ಸರಿಯಾದ ಆಯ್ಕೆಯನ್ನು ಆರಿಸಿ ಬರೀಬೇಕಿತ್ತು. ಎ. ತಾವು ತಿನ್ನುವ ಆಹಾರದ ಬಗ್ಗೆ ಹದಿಹರೆಯದವರು ಜಾಗರೂಕರಾಗಿರಬೇಕು, ಏಕೆಂದರೆ ಅಂತ ಕೇಳಿದರೆ ಉತ್ತರ ಅವರಲ್ಲಿ ನಡೀತಕ್ಕಂಥ ಕ್ಷಿಪ್ರ ಬೆಳವಣಿಗೆಗೆ ಸರಿಯಾದ ಆಹಾರ ಬೇಕಾಗ್ತದೆ ಅಂತಕ್ಕಂಥದ್ದು ಸರಿ ಇದೆ. ನೆಕ್ಸ್ಟ್ 2ನೇದರಲ್ಲಿ ಮಹಿಳೆಯರಲ್ಲಿ ಸಂತಾನೋತ್ಪತ್ತಿ ವಯಸ್ಸು ಆರಂಭವಾಗುವುದು. ಸರಿಯಾದ ಉತ್ತರ ಎ. ಋತುಚಕ್ರ ಪ್ರಾರಂಭವಾದಾಗ. ಇನ್ನು ಸೀತು ಹದಿಹರೆಯದವರ ಸರಿಯಾದ ಆಹಾರವು ಇವುಗಳನ್ನು ಒಳಗೊಂಡಿರುತ್ತದೆ ಅಂತ ಇದೆ. ಉತ್ತರ ಇತ್ತು ಚಪಾತಿ, ಬೇಳೆ, ತರಕಾರಿಗಳು ಅಂತಕ್ಕಂಥದ್ದು ಸರಿ ಇದೆ. ನೆಕ್ಸ್ಟ್ ಕೆಳಗಿನವುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. 8ನೇ ಪ್ರಶ್ನೆ. ಆಡಮ್ಸ್ ಆಪ್ಸಲ್ಲಿದೆ ದ್ವಿತೀಯಕ ಲೈಂಗಿಕ ಲಕ್ಷಣಗಳಿದ್ದಾವೆ, ಹುಟ್ಟುವ ಮಗುವಿನ ಲಿಂಗ ನಿರ್ಧಾರಣೆ ಅಂತ ಇದೆ. ಇಲ್ಲಿ ಆಡಮ್ಸ್ ಆಪಲ್ದಲ್ಲಿ ಬರೀಬೇಕು. ಹುಡುಗರಲ್ಲಿ ಬೆಳೀತಕ್ಕಂಥ ಧ್ವನಿ ಪೆಟ್ಟಿಗೆಯನ್ನು ಆಡಮ್ಸ್ ಆಪಲ್ ಅಂತ ಕರಿತೀವಿ. ಹುಡುಗರು ಹದಿಹರೆಯ ಪ್ರವೇಶಿಸಿದಾಗ ಗಂಟಲಿನ ಮುಂಚಾಚಿದ ಭಾಗವಾಗಿ ಇದನ್ನು ಕಾಣಬಹುದು. ಹದಿಹರೆಯದ ಹುಡುಗರಲ್ಲಿ ಆಡಮ್ಸ್ ಆಪಲ್ನ ಬೆಳವಣಿಗೆಯಿಂದಾಗಿ ಬೆಳೀತಕ್ಕಂಥ ಧ್ವನಿ ಪೆಟ್ಟಿಗೆಯ ಸ್ನಾಯುಗಳು ನಿಯಂತ್ರಣ ತಪ್ಪುವುದರಿಂದ ಧ್ವನಿ ಹೊರಟಾಗ್ತದೆ. ಇನ್ನು ದ್ವಿತೀಯಕ ಲೈಂಗಿಕ ಲಕ್ಷಣಗಳಲ್ಲಿ ಗಂಡನ್ನ ಹೆಣ್ಣಿನಿಂದ ಪ್ರತ್ಯೇಕಿಸಲು ಸಹಾಯಕವಾಗುವುದರಿಂದ ಇವುಗಳನ್ನು ದ್ವಿತೀಯಕ ಲೈಂಗಿಕ ಲಕ್ಷಣ ಅಂತ ಕರಿತೀವಿ. ಇಲ್ಲಿ ಲಿಂಗಾಣುಗಳು ಅಂಡಾಣು ಮತ್ತು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡ್ತವೆ. ಪ್ರೌಢ ಹಂತದ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಪ್ರಾರಂಭ ಆಗ್ತದೆ. ಹುಡುಗರ ಮುಖದ ಮೇಲೆ ಗಡ್ಡ ಮತ್ತು ಮೀಸೆಗಳು ಬೆಳೆಯಲು ಪ್ರಾರಂಭ. ಹುಡುಗಿಯರ ಧ್ವನಿ ಮೃದುವಾಗಿ ಹೋಗ್ತದೆ. ಹುಡುಗರ ಧ್ವನಿ ಗಡುಸು ಅಥವಾ ಒರಟಾಗ್ತದೆ ಅಂತ ಇತ್ತು. ಇನ್ನು ಹುಟ್ಟುವ ಮಗುವಿನ ಲಿಂಗ ನಿರ್ಧಾರಣೆಯಲ್ಲಿ ತಂದೆಯು ಮಗುವಿನ ಲಿಂಗ ನಿರ್ಧರಣೆಗೆ ಕಾರಣವಾಗ್ತಾರೆ. ತಂದೆಯ XY ಯಲ್ಲಿನ ವೀರ್ಯಾಣು ಕೋಶಗಳು X ಮತ್ತು Y ಲಿಂಗ ವರ್ಣತಂತುಗಳನ್ನು ಹೊಂದಿರ್ತವೆ. ತಾಯಿ XX ಅಂಡಾಣು ಕೋಶಗಳು ಕೇವಲ X ವರ್ಣತಂತುಗಳನ್ನು ಮಾತ್ರ ಹೊಂದಿರ್ತದೆ. ಅಂದರೆ ತಂದೆಯ X ವರ್ಣತಂತು ಹೊಂದಿರುವ ವೀರ್ಯಾಣು ಕೋಶ X ವರ್ಣತಂತು ಇರುವ ಅಂಡಾಣುವನ್ನು ನಿಷೇಚನ ಹೊಂದಿದಾಗ ಮಗು ಹೆಣ್ಣು ಅಂದರೆ XX ಆಗಿರ್ತದೆ. ತಂದೆಯ Y ವರ್ಣತಂತು ಹೊಂದಿರುವ ವೀರ್ಯಾಣು ಕೋಶ X ವರ್ಣತಂತು ಇರುವ ಅಂಡಾಣನ ನಿಷೇಚನ ಹೊಂದಿದಾಗ ಮಗು ಗಂಡು XY ಆಗಿರ್ತದೆ. ಈ ತರನಾಗಿರ್ತಕ್ಕಂಥ ನೀವೇನು ಮಾಡಬೇಕಾಗಿತ್ತು, ಚಿತ್ರ ನಿಮ್ಮ ಪುಸ್ತಕದಲ್ಲಿದೆ, ಅದನ್ನು ಚೆನ್ನಾಗಿ ಗಮನವಿಟ್ಟುಕೊಂಡು ಪ್ರಾಕ್ಟೀಸ್ ಮಾಡಿ ಅದನ್ನು ಅಲ್ಲಿ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ. ಈ ಕೆಳಗೆ ನೀಡಿರುವ ಪದಜಾಲದಲ್ಲಿ ಕೊಟ್ಟಿರುವ ಸುಳುಹುಗಳನ್ನು ಬಳಸಿ ಪದಗಳನ್ನು ಹುಡುಕಿ ಅವುಗಳ ಸುತ್ತ ಗೆರೆ ಎಳೆಯಿರಿ. ಪದಗಳನ್ನು ಅಡ್ಡಲಾಗಿ ಮೇಲಿನಿಂದ ಕೆಳಗೆ ಕರ್ಣರೇಖೆ ಗುಂಟ ಸಹ ಹುಡುಕಿ ಅಂತ ಕೇಳಿದ್ದಾರೆ. ಇಲ್ಲಿ ಹುಡುಗರಲ್ಲಿ ಮುಂಚಾಚಿದ ಧ್ವನಿ ಪೆಟ್ಟಿಗೆ ಅಂದರೆ ಅದನ್ನು ಆಡಮ್ಸ್ ಆಪಲ್ ಅಂತ ಕರಿತೀವಿ. ನಾಳಿಲ್ಲದ ಗ್ರಂಥಿ ಅಂದರೆ ನಿರ್ನಾಳ ಗ್ರಂಥಿ. ಮಿದುಳಿಗೆ ಅಂಟಿಕೊಂಡಿರುವ ಅಂತಃಸ್ರಾವಕ ಗ್ರಂಥಿ ಅಂದರೆ ಪಿಟ್ಯೂಟರಿ. ಅಂತಃಸ್ರಾವಕ ಗ್ರಂಥಿಗಳ ಸ್ರವಿಕೆ ಅಂದರೆ ಹಾರ್ಮೋನು.
ಮೇದೋಜೀರಕ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಅಂದರೆ ಅದು ಇನ್ಸುಲಿನ್, ಸ್ತ್ರೀ ಹಾರ್ಮೋನು ಅಂದರೆ ಈಸ್ಟ್ರೋಜನ್, ಪುರುಷ ಹಾರ್ಮೋನು ಅಂದರೆ ಟೆಸ್ಟೋಸ್ಟಿರಾನ್. ಥೈರಾಕ್ಸಿನ್ ಹಾರ್ಮೋನನ್ನು ಸ್ರವಿಸುವ ಗ್ರಂಥಿ ಥೈರಾಯ್ಡ್. ಹದಿಹರೆಯದಕ್ಕಿರ್ತಕ್ಕಂಥ ಇನ್ನೊಂದು ಪದ ತಾರುಣ್ಯ. ಹಾರ್ಮೋನ್ ರಕ್ತದ ಮೂಲಕ ಇಲ್ಲಿಗೆ ತಲುಪುತ್ತದೆ ಉತ್ತರ ಗುರಿ ಅಂಗ. ಧ್ವನಿ ಪೆಟ್ಟಿಗೆ ಲಾರಿಂಗ್ಸ್. ಹದಿಹರೆಯದ ಸಮಯದಲ್ಲಿನ ಬದಲಾವಣೆಗಳನ್ನು ಸೂಚಿಸುವ ಪದ ಪ್ರೌಢಾವಸ್ಥೆ. ಆಲ್ರೆಡಿ ಈ ಪದಗಳನ್ನು ಈ ಕೋಷ್ಟಕದಲ್ಲಿದ್ದಾವೆ. ಆಲ್ರೆಡಿ ಅವುಗಳನ್ನು ನೋಡಿ ಇದೇ ತರನಾಗಿ ತಾವುಗಳನ್ನು ಸಹಿತ ಸುತ್ತು ಹಾಕೋದನ್ನು ಮರಿಬಿಡಿ. ಇನ್ನು ಮುಂದಿನ ಪ್ರಶ್ನೆ 10. ಈ ಕೆಳಗಿನ ಕೋಷ್ಟಕ ಹುಡುಗರು ಮತ್ತು ಹುಡುಗಿಯರ ವಯಸ್ಕರರಾಗಿ ಬೆಳೆದಂತೆ ಅವರು ಎತ್ತರವಾಗಿರುವ ಸಾಧ್ಯತೆಗಳ ಮೇಲಿನ ದತ್ತಾಂಶವನ್ನು ತೋರಿಸುತ್ತದೆ. ಇದನ್ನು ಬಳಸಿ ಒಂದೇ ಗ್ರಾಫ್ ಹಾಳೆಯಲ್ಲಿ ಹುಡುಗರು ಮತ್ತು ಹುಡುಗಿಯರಿಗಾಗಿ ಎತ್ತರ ಮತ್ತು ವಯಸ್ಸನ್ನು ತೋರಿಸುವ ನಕ್ಷೆ ರಚಿಸಿ. ಈ ನಕ್ಷೆಯಿಂದ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅಂತ ಕೇಳಿದ್ದಾರೆ. ಓಕೆ, ಸೊ ಇದರಲ್ಲಿ ಈ ತರನಾಗಿರ್ತಕ್ಕಂಥ ನಕ್ಷೆ ಬರ್ತದೆ. ಆಲ್ರೆಡಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಸೇಮ್ ಟು ಸೇಮ್ ಇದೆ. ಅದನ್ನು ನೋಡಿ ತಾವೇನು ಮಾಡ್ಬೋದು ಅಂತಂದರೆ ಬಿಡಿಸಿ ಅಂತ ಹೇಳ್ತಾ ಕಡೆಗೆ ಲಾಸ್ಟ್ ಬರಿಬೇಕಾಗಿತ್ತು. ಪ್ರತಿ ಹಂತದ ವಯಸ್ಸನ್ನು ಗಮನಿಸಿದಾಗ ಹುಡುಗರ ಎತ್ತರ ಹುಡುಗಿಯರಿಗಿಂತ ಹೆಚ್ಚಿದೆ, ಆದರೆ 12ನೇ ವಯಸ್ಸಿನಲ್ಲಿ ಮಾತ್ರ ಹುಡುಗಿಯರ ಎತ್ತರವು ಹುಡುಗರಿಗಿಂತ ಹೆಚ್ಚಿದೆ ಅಂತಕ್ಕಂಥ ಅಂಶವನ್ನು ತಾವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇಷ್ಟೇ ಇತ್ತು ಸ್ನೇಹಿತರೆ 8ನೇ ತರಗತಿಯ 13ನೇ ಪಾಠ ಹದಿಹರೆಯಕ್ಕೆ ಪ್ರವೇಶ ಅಂತಕ್ಕಂಥ ಪಾಠದಲ್ಲಿ ಪ್ರಶ್ನೋತ್ತರಗಳನ್ನು ಆಲ್ರೆಡಿ 8ನೇ ತರಗತಿಯ ಎಲ್ಲ ವಿಷಯಗಳಲ್ಲಿನೂ ಕೂಡ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತದಲ್ಲಿ ಎಲ್ಲ ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನು, ಟೆಸ್ಟ್ ಪೇಪರ್ಸ್ಗಳನ್ನು, ಎಲ್ಲ ಮಾಡೆಲ್ ಕೀ ಆನ್ಸರ್ಗಳನ್ನು ಸಹಿತ ಪೋಸ್ಟ್ ಮಾಡಿದ್ದೀವಿ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಸಹಿತ ಒತ್ತಿ ಅಂತ ಹೇಳ್ತಾ ನನ್ನದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಜೊತೆಗೆ ಒಂದು ವಾಟ್ಸಪ್ ಚಾನಲ್ನ ಗ್ರೂಪ್ ಸಹಿತ ಇದೆ. ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ. ಅಲ್ಲಿ